ಪಾಲ್ಗೊಳ್ಳಲು ಈ ನಂಬರ್ಗೆ ಕರೆ ಮಾಡಿ 9448344968. ಈ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಗಗನ ಚಾನೆಲ್ ಸ್ಟುಡಿಯೋಗೆ ಬಂದು ನಿಮ್ಮ ನೆಚ್ಚಿನ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಹಾಗೂ ಚಲನಚಿತ್ರ ಗೀತೆಗಳನ್ನು ಹಾಡಬಹುದು. ಗಾನಹರಿ ಕಾರ್ಯಕ್ರಮವು ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಹಾಗೂ ಇದರ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರ ಮಾಡಲಾಗುವುದು ಹಾಗೂ ನೀವು ಈ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ವೀಕ್ಷಿಸಬಹುದು. ಬನ್ನಿ, ನಿಮ್ಮ ಪ್ರತಿಭೆಯನ್ನು ಹೊರಹಾಕಲು ಇಲ್ಲಿದೆ ಒಂದು ಅತ್ಯದ್ಭುತ ಅವಕಾಶ. ವೀಕ್ಷಕರೇ, ಗಾನಲಹರಿ ಕಾರ್ಯಕ್ರಮವು ದಿನಾಂಕ 15/8/2020 ಮೊದಲನೇ ಸಂಚಿಕೆ ಪ್ರಸಾರವಾಗಲಿದೆ. ತಪ್ಪದೆ ವೀಕ್ಷಿಸಿ. ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದ ವಿಶೇಷವೆಂದರೆ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವುದು ಅಲ್ಲದೆ ಕೆಲವೊಂದು ನಮ್ಮ ಮಾನವ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಳಬೇಕಾದಂತಹ ಪ್ರಸಂಗಗಳನ್ನು ಕೂಡ ಅನೇಕ ವಿಧವಾಗಿ ಹೇಳುತ್ತಾ ಇದೆ. ಇದು ತಮಗೆಲ್ಲರಿಗೂ ವಿದಿತವೇ. ಅದೇ ಪ್ರಕಾರವಾಗಿ ಇಂದು ಹೇಳುವುದಾದರೆ, ಒಂದು ಭಗವಂತನ ಸೃಷ್ಟಿಗೆ ನಾವು ತೀಕ್ಷಣೆಯನ್ನು ಮಾಡಬಾರದು. ಕಾರಣ, ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿಯೇ ಭಗವಂತ ಆ ನಿರ್ಣಯವನ್ನು ತೆಗೆದುಕೊಂಡಿರುತ್ತಾನೆ. ಆದರೆ ಭಗವಂತನನ್ನು ಪ್ರಶ್ನಿಸುವಂತಹ ಶಕ್ತಿವಂತರಂತೂ ನಾವಲ್ಲ. ಕಾರಣ ನೋಡಿ, ಭಗವಂತ ಆತನ ಸೃಷ್ಟಿಯು ಯಾವ ಪ್ರಕಾರವಾಗಿ ಇದೆ ಎಂದರೆ, ಸರ್ವೇ ಸಾಧಾರಣವಾಗಿ ನಾವು ಯಾರಾದರೂ ಗುರುಗಳು, ಯತಿಗಳು, ಮಹಾನುಭಾವರು ಬಂದಂತಹ ಸಂದರ್ಭದಲ್ಲಿ ಮನೆಗೆ ಪಾದ ಪೂಜೆಗೆ ಬನ್ನಿ ಎಂದು ಕರೆಯುತ್ತೇವೆ. ಆಗ ಅವರು ಸಮಯವಿದ್ದರೆ ಬರಬಹುದು, ಬರಲೂ ಇರಬಹುದು. ಖಂಡಿತವಾಗಿಯೂ ಬರುತ್ತಾರೆ ಎನ್ನುವಂತಹ ಭಾವನೆ ಕೂಡ ಎಲ್ಲರಲ್ಲಿಯೂ ಇಲ್ಲ. ಆದರೆ ನಾವು ಯಾರೂ ಕರೆಯದೇ ಇದ್ದರೂ ಭಗವಂತನನ್ನು ಯಾರಾದರೂ ಕರೆದಿದ್ದೀವ್ಯಾ? ಸ್ವಾಮಿ ನೀನು ಬಾ, ನಮ್ಮನೆಗೆ ಬಾ, ನಮ್ಮ ಹೊಲಕ್ಕೆ ಬಾ, ನಮ್ಮ ಗದ್ದೆಗೆ ಬಾ, ನಮ್ಮ ಕಚೇರಿಗೆ ಬಾ ಎಂದು ನಾವು ಏನಾದರೂ ಕರೆದಿದ್ದೇವ? ಇಲ್ಲ. ಆದರೆ ಆ ಸ್ವಾಮಿಯು ಎಲ್ಲರ ಮನೆಗಳಲ್ಲಿ ಯಾವುದೇ ತರಹವಾದಂತಹ ಕುಲ ಮತ ಗೋತ್ರಗಳಿಗೆ ಅಡ್ಡಿನೇ ಇಲ್ಲದೆ ಎಲ್ಲರ ಮನೆಯಲ್ಲಿಯೂ ಕೂಡ ಪಾದ ಸ್ಪರ್ಶ ಮಾಡಿದ್ದಾನೆ. ಇದು ಸತ್ಯವಾದಂತಹ ಮಾತು. ಇದರಲ್ಲಿ ಕೆಲವೊಬ್ಬರು ಕೇಳುಗರು ಇರುತ್ತಾರೆ. ಹೇಗೆ ಅಂದರೆ, ನೀವು ನೋಡಿದ್ದೀರಾ, ನಿಮ್ಮ ಮನೆಯಲ್ಲಿ ಪಾದವನ್ನು ಇಟ್ಟಿದ್ದಾರಾ ಸ್ವಾಮಿ? ಹೌದು ಸ್ವಾಮಿ, ನಾನು ಧೈರ್ಯವಾಗಿ ಹೇಳಬಲ್ಲೆ, ಸ್ವಾಮಿಯು ಪಾದವನ್ನು ಇಟ್ಟಿದ್ದಾರೆ. ಯಾವ ಪ್ರಕಾರವಾಗಿ ಪಾದವನ್ನು ಇಟ್ಟಿದ್ದಾರೆ ಎಂದು ನಿರೂಪಣೆ ಮಾಡಿ ನಿಮಗೆ ತೋರಿಸಬೇಕಾಗಿದೆ. ಮೊನ್ನೆ ತಾನೇ ಆಯಿತು ಬಲಿಪಾಡ್ಯಮಿ ಎಂದು. ಬಲಿಪಾಡ್ಯಮಿ ಅಂದರೆ ಅರ್ಥವೇನು? ಸಾಕ್ಷಾತ್ ಶ್ರೀಮನ್ನಾರಾಯಣನು ವಾಮನ ರೂಪಿಯಾಗಿ ಬಂದು ಬಲಿಚಕ್ರವರ್ತಿಯನ್ನು ಕೇಳಿದ್ದು ಏನು? 3 ವರಗಳನ್ನು, 3 ಪಾದದಷ್ಟು ಜಾಗವನ್ನು ಮಾತ್ರ ಕೇಳಿದ. ಬಲಿಚಕ್ರವರ್ತಿ ಏನೆಂದು ಭಾವಿಸಿದ? ಇವನು ಚಿಕ್ಕ ತರುಣನಾಗಿ ಇದ್ದಾನೆ, ಇವನ ಪಾದಗಳು ಪುಟ್ಟ ಪಾದಗಳು, ಅದು 3 ಪಾದದಷ್ಟು ಜಾಗ ಮಾತ್ರ ಕೇಳುತ್ತಾ ಇದ್ದಾನೆ. ಎಲ್ಲಿ ಕೇಳುತ್ತೀಗೋ ಕೇಳು ಎಂದ. ಎಲ್ಲಿ ಕೇಳುತ್ತೀಗೋ ಕೇಳು ಎಂದೊಡನೆ ಇಡೀ ಆಕಾಶವೇ ವ್ಯಾಪಿಸುವಷ್ಟು 1 ಪಾದವನ್ನು ಇಟ್ಟ ಸ್ವಾಮಿ. ಮತ್ತೊಂದು ಪಾದವನ್ನು ಇಡೀ ಭೂಮಂಡಲವು, ಇಡೀ ಪೃಥ್ವಿ ತುಂಬುವಷ್ಟು ತನ್ನ ಪಾದವನ್ನು ಇಟ್ಟ, 2ನೇ ಪಾದವನ್ನು. ಮತ್ತೆ ಇಡೀ ಪೃಥ್ವಿಯೆಲ್ಲ ವ್ಯಾಪಿಸಿದೆ ಎಂದ ಮೇಲೆ ಅದೇ ಪೃಥ್ವಿಯ ಮೇಲೆ ತಾನೇ ನಾವಿರುವುದು. ನಮ್ಮ ಮನೆಗಳಲ್ಲಿ, ನಮ್ಮ ಹೊಲಗಳಲ್ಲಿ, ನಮ್ಮ ಕೆರೆಗಳಲ್ಲಿ, ನಮ್ಮ ಕಚೇರಿಗಳಲ್ಲಿ ಎಲ್ಲ ಕಡೆಯೂ ಕೂಡ ಸ್ವಾಮಿಯು ತಾನಾಗಿ ತಾನು ಬಂದು ನೆಲೆಸಿದ್ದಾನೆ, ತನ್ನ ಪಾದವನ್ನು ಸ್ಪರ್ಶ ಮಾಡಿದ್ದಾನೆ. ಇದು ಅಲ್ಲವೇ?
ಭಗವಂತನನ್ನು ನಾವು ಏನಾದರೂ ಕೇಳಿ ಪಡೆದಿದ್ದೇವಾ? ಇಲ್ಲ ತಾನೆ? ಅಂತಹ ಕರುಣಾಮಯಿ ಭಗವಂತ, ಅಂತಹ ಭಗವಂತನ ಪಾದ ಸ್ಪರ್ಶ ಮಾಡಿದಂತಹ ಇಂತಹ ಸ್ಥಳದಲ್ಲಿ ನಾವು ಇದ್ದೇವೆ. ನಾವು ಯಾವ ಪ್ರಕಾರವಾಗಿ ಇರಬೇಕು, ನಾವು ಈ ಜನ್ಮವನ್ನು ಯಾವ ಪ್ರಕಾರವಾಗಿ ಸಾರ್ಥಕತೆಯನ್ನಾಗಿ ಮಾಡಿಕೊಳ್ಳಬೇಕು? ಭಗವಂತನ ನಾಮ ಸಂಕೀರ್ತನೆಗಳನ್ನೇ ಹೇಳುತ್ತಾ, ಗುರುಗಳ ನಾಮ ಸಂಕೀರ್ತನೆಗಳನ್ನೇ ಹೇಳುತ್ತಾ ಇನ್ನೊಬ್ಬರಿಗೆ ಪರೋಪಕಾರವನ್ನು ಮಾಡುತ್ತಾ ಇರಬೇಕೇ ಹೊರತಾಗಿ ಇನ್ನೊಬ್ಬರನ್ನು ಹಾಳು ಮಾಡುವಂತಹ ಯತ್ನವನ್ನು ಜೀವನದಲ್ಲಿ ಎಂದಿಗೂ ಯಾರೂ ಮಾಡಬಾರದು. ಆದರೆ ಇಂತಹ ಮಾನವ ಜನ್ಮದಲ್ಲಿ ಕೆಲವೊಬ್ಬರು ಇರುತ್ತಾರೆ, ಕೆಲವೊಬ್ಬ ಮಹಾನುಭಾವರು ಇರುತ್ತಾರೆ. ಯಾವ ಪ್ರಕಾರವಾಗಿ ಇರುತ್ತಾರೆ ಎಂದರೆ ಅದಕ್ಕೆ ಈ ಒಂದು ಕೇಳಿ. ಮಧುಸಿಕ್ತೋ ನಿಂಬಕಂಡ ದುಗ್ಧ ಪುಷ್ಟೋ ಭುಜಂಗಮ ಗಂಗಾ ಸ್ನಾತೋಪಿ ದುರ್ಜನ ಪಾಪಂ ನೈವ ಮುಷ್ಯತಿ. ಇದರ ಅರ್ಥವೇನು? ನಾನಾ ಜನರು ಇದ್ದಾರೆ, ಈ ಪೃಥ್ವಿಯಲ್ಲಿ ನಾನಾ ಜನರು ಇದ್ದಾರೆ. ಉದಾಹರಣೆಗೆ ಬೇವಿನ ಕಾಯಿಯನ್ನು, ಮಧು ಎಂದರೆ ಜೇನುತುಪ್ಪ, ಜೇನುತುಪ್ಪದಲ್ಲಿ ನೀವು ಒಂದು ತಿಂಗಳ ತನಕ ಇಟ್ಟು ನಂತರ ಅದನ್ನು ತೊಳೆದು ಬಾಯಿಯಲ್ಲಿ ಹಾಕಿಕೊಂಡರೆ ಅದು ಕಹಿಯಾಗೇ ಇರುತ್ತದೆ. ಅದರ ರುಚಿಯನ್ನು ಬದಲು ಮಾಡಲು ಯಾರಿಂದನೂ ಸಾಧ್ಯವಿಲ್ಲ. ಅದೇ ಪ್ರಕಾರವಾಗಿ ಮೂರ್ಖ ಜನರನ್ನು ತಿದ್ದಲು ಯಾರಿಂದನೂ ಸಾಧ್ಯವಿಲ್ಲ. ಅವರ ಪಾಪದ ಕೊಡ ತುಂಬಬೇಕು, ತುಂಬಿದಾಗ ಭಗವಂತ ಬರುತ್ತಾನೆ. ಕಾರಣ ಬಲಿಚಕ್ರವರ್ತಿಯ ತಲೆಯ ಮೇಲೆ 3ನೇ ಪಾದವನ್ನು ಇಟ್ಟನಲ್ಲ, ಅದೇ ಪ್ರಕಾರವಾಗಿ ಪಾದವನ್ನು ಇಡಲು ಯಾವ ರೂಪಧಾರಣೆಯಾಗಿ ಬರುತ್ತಾನೋ ಆ ಭಗವಂತನಿಗೆ ಗೊತ್ತು. ಮತ್ತು ದುಗ್ಧ ಪುಷ್ಟೋ ಭುಜಂಗಮ, ಇಂತಹ ದುರ್ಮಾರ್ಗರಿಗೆ ನಾವು ಏನಾದರೂ ಉತ್ತಮವಾದಂತಹ ಸಲಹೆಗಳನ್ನು, ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಿ ಅವರನ್ನು ಮೇಲೆ ತರಬೇಕು ಎನ್ನುವಂತಹ ಪ್ರಯತ್ನ ನಾವು ಪಟ್ಟರೆ ಏನಾಗುತ್ತದೆ? ದುಗ್ಧ ಪುಷ್ಟೋ ಭುಜಂಗಮ, ಹಾವಿಗೆ ಹಾಲನ್ನು ಎರೆದರೆ ಏನಾಗುತ್ತದೆ? ಅದರ ವಿಷವೇ ಹೆಚ್ಚಾಗುತ್ತದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಪ್ರಿಯ ವೀಕ್ಷಕ ಬಂಧುಗಳೇ. ಹಾವಿಗೆ ಹಾಲನ್ನು ನಾವು ಕುಡಿಸಿದರೆ ಅದರ ವಿಷವೇ ಹೆಚ್ಚಾಗುತ್ತದೆ. ದುರ್ಜನರಿಗೆ ಕೂಡ ನಾವು ಏನಾದರೂ ಸಹಾಯವನ್ನು ಅಥವಾ ಉತ್ತಮವಾದಂತಹ ಸಂದೇಶಗಳನ್ನು ಕೊಟ್ಟಾಗ ನಮ್ಮನ್ನೇ ಕಚ್ಚುವಂತಹ ಯತ್ನ ಮಾಡುತ್ತದೆ ಎಂದೇ ಸಂಬೋಧನೆ ಮಾಡಬೇಕಾಗುತ್ತದೆ. ಅಂತಹ ದುರ್ಜನರು ನಮ್ಮನ್ನೇ ಕಾಟಾಕಲು ಸಿದ್ಧರಾಗಿರುತ್ತಾರೆ. ಅಂತಹ ದುರ್ಜನರು ಗಂಗಾ ಸ್ನಾತೋಪಿ ದುರ್ಜನ, ಗಂಗಾ ನದಿ ಎಲ್ಲ ನದಿಗಳಿಗಿಂತಲೂ ಪವಿತ್ರವಾದಂತಹ ತೀರ್ಥ ಎಂದರೆ ಗಂಗಾ ತೀರ್ಥ. ಅದು ಸಾಕ್ಷಾತ್ ಸ್ವಾಮಿಯ ಅಂಗುಷ್ಟ ಸ್ಪರ್ಶದಿಂದ, ಪಾದ ಸ್ಪರ್ಶದಿಂದ ಬಂದಂತಹ ತೀರ್ಥ. ಅಂತಹ ತೀರ್ಥ ಅತಿ ಪವಿತ್ರವಾದಂತಹ ತೀರ್ಥ ಎಂದರೆ ಗಂಗಾ ನದಿ. ಹೀಗಾಗಿ ಈ ಒಂದು ಶ್ರೀಮದ್ ಭಾಗವತವನ್ನು ಕೇಳಬೇಕಾದರೆ ಗಂಗಾ ನದಿಯ ದಡದಲ್ಲೇ ಕೂತು ಕೇಳಿದರೆ ಉತ್ತಮವಾಗಿರುತ್ತದೆ ಎಂದು ನಮಗೆ ಶ್ರೀಮದ್ ಭಾಗವತ ಹೇಳುತ್ತದೆ. ಗಂಗಾ ನದಿ ತಡದಲ್ಲೇ ಕೂತು ಕೇಳಬೇಕು ಎಂದು. ಅಂತಹ ಒಂದು ಪವಿತ್ರವಾದಂತಹ ನದಿಯಲ್ಲಿ ಇಂತಹ ದುರ್ಜನರು ಹೋಗಿ ಮಿಂದರೆ ಕೂಡ ಅವರ ಪಾಪಗಳು ಅಳಿಸಿ ಹೋಗುವುದಿಲ್ಲ. ಕಾರಣ ಆ ಮಾತೆ ಹೇಳ್ತಾಳೆ, ಏ ಮೂರ್ಖ ಶಿಖಾಮಣಿ, ನೀನು ಮಾಡಬಾರದಂತಹ ಅಪಚಾರಗಳನ್ನು ಎಲ್ಲ ಮಾಡಿ ಮತ್ತೊಬ್ಬರಿಗೆ ನಾನಾ ತರಹವಾದಂತಹ ಹಿಂಸೆಗಳನ್ನು ಕೊಟ್ಟು ನನ್ನಲ್ಲಿ ಮಿಂದು ನೀನು ಪುನೀತನಾಗಲು ಬಂದಿರುವಿಯಾ? ಸಾಧ್ಯನೇ ಇಲ್ಲ. ನೀನು ಪುನೀತನಾಗಲು ಸಾಧ್ಯನೇ ಇಲ್ಲ. ಕಾರಣ ನಿನಗೆ ಮಾನವ ಜನ್ಮವನ್ನು ಕೊಟ್ಟು ತಪ್ಪು ಮಾಡಿದ್ದೇವೆ. ನಿನ್ನಂತಹ ಮೂರ್ಖನಿಗೆ ಮಾನವ ಜನ್ಮವನ್ನು ಕೊಟ್ಟು ನಾವು ತಪ್ಪು ಮಾಡಿದ್ದೇವೆ, ಅಂದರೆ ದೇವಾದೇವತೆಗಳು ತಪ್ಪು ಮಾಡಿದ್ದೇವೆ. ನೀನು ಇಂತಹ ನೀಚ ನಿಕೃಷ್ಟ ಎಂದು ಗೊತ್ತಿರಲಿಲ್ಲ, ಹೀಗಾಗಿ ನಿನಗೆ ಕೊಟ್ಟಿದೆ ಎಂದು ಸಾಕ್ಷಾತ್ ಗಂಗಾದೇವಿ ಹೇಳ್ತಾಳೆ. ಅಂತ ಗಂಗಾದೇವಿ ನ ಪಾಪಂ ನೈವ ಮುಷ್ಯತಿ, ಪಾಪಗಳ ಹಣ ಆಗುವುದೇ ಇಲ್ಲ.
ಹೀಗಾಗಿ ಪ್ರಿಯ ವೀಕ್ಷಕ ಬಂಧುಗಳೇ, ಇದರಿಂದ ತಪ್ಪಾಗಿ ಯಾರೂ ಅನ್ಯಥಾ ತಪ್ಪಾಗಿ ಭಾವಿಸಬೇಡಿ. ಯಾತಕ್ಕೆ ಇಂತಹ ಮಾತುಗಳನ್ನು ಹೇಳಲಾಗುತ್ತದೆ ಎಂದರೆ, ನಮ್ಮ ಜೀವನದಲ್ಲಿ ಉತ್ತಮವಾದಂತಹ ಸಂಗತಿಗಳನ್ನು ಅಳವಡಿಸಿಕೊಳ್ಳಬೇಕು. ಈ ಜೀವ ಮತ್ತೊಬ್ಬರಿಗೆ ಸಹಾಯಾರ್ಥವಾಗಿರಬೇಕು. ಏನೇ ಮಾಡಿದರೂ ಕೂಡ ಪರರಿಗೆ ಉಪಕಾರದ ರೀತಿಯಲ್ಲಿ ಇರಬೇಕು. ವಂಚನೆಯನ್ನು ಮಾಡಬಾರದು. ವಂಚನೆಕೋರರು ನಾವು ಎಂದಿಗೂ ಆಗಬಾರದು. ಅದರಲ್ಲಿಯೂ ನಂಬಿಕೆ ದ್ರೋಹವನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಅವರು ಘೋರಾತಿ ಘೋರವಾದಂತಹ ಸರ್ಪವನ್ನಾದರೂ ನಂಬಬಹುದು, ಅವರನ್ನು ನಂಬುವಂತೆ ಇಲ್ಲ. ಈ ಪ್ರಕಾರವಾಗಿ ಇರುತ್ತಾರೆ. ವಿಶಾಲವಾದಂತಹ ಪ್ರಪಂಚ ಇದು. ನಾನಾ ತರಹದ ಜನರು ಇರುತ್ತಾರೆ. ಆದರೆ ನಾವು ಸದಾಕಾಲ ಭಗವಂತನ ಧ್ಯಾನಾಮಗ್ನರಾಗಿ ಇದ್ದರೆ ಒಮ್ಮೆ ಪೆಟ್ಟು ತಿನ್ನಬಹುದು, ಎರಡನೇ ಸಲ ಪೆಟ್ಟು ತಿನ್ನಬಹುದು. ಆದರೆ ಭಗವಂತನ ಕರುಣೆ ಮಾತ್ರ ಸದಾಕಾಲ ಸಜ್ಜನರ ಮೇಲೆ ಇದ್ದು ಸಜ್ಜನರನ್ನು ಯಾವಾಗಲೂ ಸಂರಕ್ಷಣೆ ಮಾಡುತ್ತಾನೆ ಭಗವಂತ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ. ಹೀಗಾಗಿ ನಾವು ಗುಲಾಮರಾಗುವುದೇ ಆದರೆ, ದಾಸರಾಗುವುದೇ ಆದರೆ ಒಬ್ಬ ಗುರುಗಳಿಗೆ ನಂತರ ಸ್ವಾಮಿಗೆ ಬಿಟ್ಟರೆ ಮತ್ಯಾವ ಮಾನವ ಕುಲಕ್ಕೂ ನಾವು ಗುಲಾಮರಾಗಬೇಕಾದಂತಹ ಅವಶ್ಯಕತೆ ಈ ಮಾನವ ಜನ್ಮಕ್ಕೆ ಇಲ್ಲವೇ ಇಲ್ಲ. ಕಾರಣ ಏನೋ ಕೊಡುತ್ತಾರೆ, ಏನೋ ಮಾಡುತ್ತಾರೆ ಎಂದು ಅವರಿಗೆ ನಾವೇನ್ರಿ ಗುಲಾಮರಾಗುವುದು? ಬೇಡ. ಆದಷ್ಟು ಭಗವಂತನಿಗೆ, ಗುರುಗಳಿಗೆ ಗುಲಾಮರಾಗೋಣ. ಉತ್ತಮವಾದಂತಹ ಮಾರ್ಗದರ್ಶನವನ್ನು ತೋರ್ತಕ್ಕಂತಹ ಮಹಾನುಭಾವರು ಎಷ್ಟು ಜನ ಇದ್ದಾರೆ. ಇದೇ ಪೊಲೀಸ್ ಇಲಾಖೆಯಲ್ಲಿ ತಾವು ಕಂಡಿದ್ದೀರಿ. ಒಬ್ಬ ಮಹನೀಯರು, ಅವರ ಹೆಸರು ಬಾಯಲ್ಲಿ ಬರ್ತಾ ಇಲ್ಲ, ಎಂತಿಂತಹ ಉತ್ತಮವಾದಂತಹ ಮಕ್ಕಳಿಗೆ ಚೈತನ್ಯವನ್ನು ತುಂಬುತ್ತಾ ಇದ್ದಾರೆ. ಪೊಲೀಸ್ ಹುದ್ದೆಯಲ್ಲಿ ಇದ್ದು ಕೂಡ ವಿಶೇಷವಾಗಿ ಮಕ್ಕಳಿಗೂ ಎಲ್ಲರಿಗೂ ಕೂಡ ಚೈತನ್ಯ, ಹೀಗಿರಬೇಕು ಇಂತಹ ಉತ್ತಮವಾದಂತಹ ಕಾರ್ಯಗಳನ್ನು ಸಾಧನೆ ಮಾಡಬೇಕು ಎಂದು ಅವರು ವಿಶೇಷವಾಗಿ ಬಣ್ಣಿಸಿ ಹೇಳುತ್ತಾ ಇದ್ದಾರೆ. ಅದು ಕಣ್ರಿ ಮಾನವ ಜನ್ಮ. ಆ ಪ್ರಕಾರವಾಗಿ ಇರಬೇಕೇ ಹೊರತಾಗಿ ಮತ್ತೊಬ್ಬರನ್ನು ಹಾಳು ಮಾಡುವುದಕ್ಕಾಗಿ ಮುಂದೆ ಬರುತ್ತೇನೆ ಎಂದರೆ, ಭಗವಂತ ಎಂದೋ ಒಂದು ದಿನ ನಲ್ಲಿಯ ಕೆಳಗೆ ಕೊಡವನ್ನು ಇಟ್ಟಿರುತ್ತಾರೆ. ಆ ಕೊಡವು ತುಂಬಿದ ಕೂಡಲೇ ತೆಗೆಯುತ್ತಾರೆ ಅಲ್ಲಿಂದ ಮತ್ತೊಂದು ಕೊಡವನ್ನು ಇಡಲು. ಅದೇ ಪ್ರಕಾರವಾಗಿ ಪಾಪದ ಕೊಡ ತುಂಬಿದ ದಿನ ಸಾಕ್ಷಾತ್ ಭಗವಂತ ಏನು ಮಾಡುತ್ತಾನೋ ಆತನಿಗೆ ಗೊತ್ತು. ಕಾರಣ ಅಂತ ಬಲಿ ಚಕ್ರವರ್ತಿಯನ್ನೇ ಬಿಟ್ಟಿಲ್ಲ. ಇನ್ನ ಇಂತಹ ಬಲಿಗಳು ಏನು ಲೆಕ್ಕನೇ ಇಲ್ಲ. ಹೀಗಾಗಿ ಪ್ರಿಯ ವೀಕ್ಷಕ ಬಂಧುಗಳೇ, ಆದಷ್ಟು ನಾವು ಸಜ್ಜನರಾಗೇ ಇರೋಣ. ಈ ಜೀವನವನ್ನು ಸಾರ್ಥಕತೆಯನ್ನಾಗಿ ಮಾಡಿಕೊಳ್ಳೋಣ. ಪರೋಪಕಾರ್ಯಾರ್ಥಂ ಇದಂ ಶರೀರಂ ಎಂದು ಹೇಳಿದ್ದಾರೆ. ಈ ಶರೀರ ಇರುವುದೇ ಪರರಿಗೆ ಉಪಕಾರವನ್ನು ಮಾಡುವುದಕ್ಕಾಗಿ. ಅದನ್ನು ಹೊರತುಪಡಿಸಿ ನಾವು ನಾನಾ ಬೀಭತ್ಸದ ರೀತಿಯಿಂದ ಮತ್ತೊಬ್ಬರಿಗೆ ಹಿಂಸೆಯನ್ನು ಕೊಡುವಂತಹ ಯತ್ನವನ್ನು ನಮ್ಮ ಜೀವಿತ ಪರ್ಯಂತರ ಮಾಡುವುದು ಬೇಡ 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 ಎಂದು ನಿಜವಾಗಿಯೂ ಎಲ್ಲರೂ ಪ್ರಮಾಣ ವಚನವನ್ನೇ ಮಾಡೋಣ. ಮತ್ತೊಬ್ಬರಿಗೆ ಹಿಂಸೆಯ ಮಾತುಗಳಾಗಲಿ, ಮತ್ತೊಬ್ಬರಿಗೆ ತೊಂದರೆಯನ್ನು ಉಂಟು ಮಾಡುವುದಾಗಲಿ ನಮ್ಮ ಜೀವಿತ ಪರ್ಯಂತರ ನಮಗೆ ಅಂತಹ ನಿಕೃಷ್ಟ ಬುದ್ಧಿಯನ್ನು ಕೊಡಬೇಡ ಸ್ವಾಮಿ ಎಂದು ಮತ್ತು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಈಗ ಗುರುಗಳ ನಾಮಸ್ಮರಣೆಯನ್ನು ಮಾಡಿ, ಗುರುಗಳಲ್ಲಿ ಪ್ರಪ್ರಥಮವಾಗಿ ನಾನು ಪ್ರಾರ್ಥನೆ ಸಲ್ಲಿಸುವುದು ಇಷ್ಟೇ. ಏನು ಎಂದರೆ, ಗುರುಗಳ ಮುಖೇನ ಭಗವಂತ, ಗುರುಗಳನ್ನು ಮೀರಿ ನಾವು ಭಗವಂತನನ್ನು ನೇರವಾಗಿ ಸ್ಪರ್ಶ ಮಾಡುತ್ತೇವೆ ಎನ್ನುವಂತಹ ಯೋಗ್ಯವಂತರು ನಾವಲ್ಲ. ಹೀಗಾಗಿ ಪ್ರಪ್ರಥಮವಾಗಿ ನಾನು ಗುರುಗಳಲ್ಲಿ ಬೇಡುವುದು, ಈ ಜನ್ಮ 4 ಜನರಿಗೆ ಉಪಯೋಗಕರವಾಗಿರಬೇಕೇ ಹೊರತಾಗಿ ನಮ್ಮಿಂದ ಯಾರಿಗೂ ಯಾವ ಪ್ರಾಣಿಗೂ ಕೂಡ ಹಿಂಸೆ ಆಗದಂತೆ ನನಗೆ ಉತ್ತಮವಾದಂತಹ ಬುದ್ಧಿಯನ್ನು ಪ್ರಸಾದಿಸು ಸ್ವಾಮಿ ಎಂದು ನನ್ನ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಈಗ ಅವರ ನಾಮಸ್ಮರಣೆಯನ್ನು ಮಾಡಿ ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗಪ್ಪನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇ, ವಾಕ್ಸಿದ್ಧಿಂ ದೇಹಿ ಮೇ, ವಾಕ್ಸಿದ್ಧಿಂ ದೇಹಿ ಮೇ.
ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ. ಶ್ರೀ ಶಾರ್ವರಿ ನಾಮ ಸಂವತ್ಸರ, ದಕ್ಷಿಣಾಯನ, ಶರದ್ ಋತುವು, ಕಾರ್ತೀಕ ಮಾಸ, ಶುಕ್ಲ ಪಕ್ಷ, ಬುಧವಾರ, ಚವಿತಿ ತಿಥಿ, ಮೂಲಾ ನಕ್ಷತ್ರ, ಧೃತಿ ನಾಮ ಯೋಗ, ವಣಿಜ್ಯ ನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಚನವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಆನಂದದಾಯಕವಾಗಿ ಹರ್ಷದಾಯಕವಾಗಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟ ನಷ್ಟ ನಷ್ಟ. ಏನೇ ಮಾಡಲು ಹೋದರೆ ಕೂಡ ನಷ್ಟಕ್ಕೆ ಗುರಿಯಾಗುತ್ತೀರಿ. ಇದರ ಪರಿಹಾರಾರ್ಥವಾಗಿ ಇಂತಹ ಅಶುಭದ ದಿನವನ್ನೇ ಶುಭ ದಿನವನ್ನಾಗಿ ಅತಿ ಸುಲಭೋಪಾಯದಿಂದ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು. ಯಾವ ಪ್ರಕಾರವಾಗಿ? ಲಕ್ಷ್ಮೀ ನರಸಿಂಹಸ್ವಾಮಿ ಅಥವಾ ಕಾರ್ತಿಕೇಯ ಸ್ವಾಮಿಯ ಮಂದಿರವು ಇದ್ದರೆ ಹೋಗಿ ನಮಸ್ಕಾರವನ್ನು ಸಲ್ಲಿಸಿ, ಇಲ್ಲ ಮನೆಯಲ್ಲಿ ಇರತಕ್ಕಂಥ ಆ ಸ್ವಾಮಿಯ ಭಾವಚಿತ್ರಕ್ಕಾದರೂ ಭಕ್ತಿ ಪರವಶರಾಗಿ ಸ್ವಾಮಿ ನಿನ್ನ ಪಾದವನ್ನು ನಾ ಬಿಡಲಾರೆ ಎನ್ನುವಂತಹ ರೀತಿಯಲ್ಲಿ ನಮಸ್ಕಾರವನ್ನು ಸಲ್ಲಿಸಿ ಮುಂದಕ್ಕೆ ಹೋಗಿದ್ದೇ ಆದರೆ ನಷ್ಟಕ್ಕಂತೂ ಗುರಿಯಾಗುವುದಿಲ್ಲ. ನೀವು ಅತಿಯಾದಂತಹ ಭಕ್ತಿ, ಅಚಲವಾದಂತಹ ಭಕ್ತಿಯಿಂದ ಸ್ವಾಮಿಯ ಪಾದವನ್ನು ಹಿಡಿದಿದ್ದೇ ಆದರೆ ಲಾಭವನ್ನು ಕೂಡ ತಂದೊಡ್ಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇದು ಕೇವಲ ಮೇಷರಾಶಿಯವರಿಗಲ್ಲ, ಇಡೀ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆಯಾಗುತ್ತದೆ. ಏನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಪ್ರಿಯ ವೃಷಭ ರಾಶಿ ವೀಕ್ಷಕ ಬಂಧುಗಳೇ, ಇಂದು ನಿಮಗೆ ಲಘು ಅಪಘಾತಗಳು ಆಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಲಘು ಅಪಘಾತಗಳು ಎಂದೊಡನೆ ಪ್ರಾಣ ಹೋದರೇನೆ ಅಪಘಾತ ಎಂದು ಭಾವಿಸಬೇಡಿ. ಏನು ಚಿಕ್ಕ ಪುಟ್ಟ ಗಾಯವಾದರೂ ಕೂಡ ಅಪಘಾತನೇ. ಆದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹೇಳುತ್ತಾ ಇದೆ, ತಕ್ಷಣವೇ ಎದ್ದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮುಗಿಸಿಕೊಂಡು ಲಕ್ಷ್ಮೀ ಸಮೇತಸ್ಯ ನೃಸಿಂಹಸ್ವಾಮಿ ಅಥವಾ ಕಾರ್ತಿಕೇಯನ ಭಾವಚಿತ್ರದ ಮುಂದೆ ನಿಂತು ಸಾಕ್ಷಾತ್ ಸ್ವಾಮಿಯ ಮುಂಗಡನೆ ನಾನಿದ್ದೇನೆ ಎನ್ನುವಂತಹ ಭಾವನೆಯಿಂದ ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಹೋದರೆ ಆ ಸ್ವಾಮಿಯೇ ಗರ್ಜನೆಯನ್ನು ಮಾಡುತ್ತಾ ನಿಮ್ಮನ್ನು ಹಿಂಬಾಲಿಸಿ ಬರುತ್ತಾರೆ. ಆದರೆ ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅಷ್ಟೇ. ಸ್ವಾಮಿಯು ಬರುವುದಂತೂ ನಿಶ್ಚಯವಾದಂತಹ ಮಾತು. ನಮ್ಮ ಹಿಂದೆ ನಮ್ಮ ನೆರಳು ಯಾವ ಪ್ರಕಾರವಾಗಿ ಬರುತ್ತದೋ ಆ ನೆರಳಿನಲ್ಲೇ ಸ್ವಾಮಿ ಇದ್ದಾನೆ ಎಂದು ಭಾವಿಸಿ, ಆ ಪ್ರಕಾರವಾಗಿ ಭಾವಿಸಿದಾಗ ಸಾಕ್ಷಾತ್ ಭಗವಂತ ನಮ್ಮ ಸಂಗಡವೇ ಇರುತ್ತಾರೆ. ಈ ಮಾತಿನಲ್ಲಿ ಸಂದೇಹನೇ ಇಲ್ಲ. ಸ್ವಾಮಿ ಎಲ್ಲಿದ್ದಾನೆ ಎಂದು ಹುಡುಕಬೇಕಾದಂತಹ ಅವಶ್ಯಕತೆ ಇಲ್ಲ ಕಣ್ರಿ. ಸ್ವಾಮಿಯನ್ನು ಹುಡುಕುವುದು ನಾವು ಯಾರು? ನಮಗೆ ಆ ಯೋಗ್ಯತೆ ಇದೆಯಾ? ಇಲ್ಲ.
ಆದರೆ ಅಚಲವಾದಂತಹ ಭಕ್ತಿ ಇದ್ದಾಗ ಏನಾಗುತ್ತದೆ? ಪ್ರಹ್ಲಾದ ರಾಜನಿಗೆ ಕಾಣಲಿಲ್ಲವೇ? ಪ್ರಹ್ಲಾದ ರಾಜರಿಗೆ ಬಂದಂತಹ ಶಿಕ್ಷೆಯನ್ನು ತಪ್ಪಿಸಲಿಲ್ಲವೇ? ಅದೇ ಪ್ರಕಾರವಾಗಿ ಪ್ರತಿಯೊಬ್ಬರನ್ನು ಕೂಡ ಸಂರಕ್ಷಣೆ ಮಾಡುವುದಕ್ಕಾಗಿ ಭಗವಂತ ನಾನಾ ರೂಪಧಾರಣೆಯಾಗಿ ಬರುತ್ತಾನೆ. ಹೀಗಾಗಿ ಸಜ್ಜನರಿಗೆ ಎಂದಿಗಾದರೂ ಕೂಡ ಜಯವೇ, ಸತ್ಯಮೇವ ಜಯತೆ. ಸತ್ಯಕ್ಕೆ ಎಂದಾದರೂ ಜಯ ಸಿಕ್ಕೇ ಸಿಗುತ್ತದೆ, ಇದರಲ್ಲಿ ಸಂದೇಹನೇ ಇಲ್ಲ. ಹೀಗಾಗಿ ಪ್ರಿಯ ವೃಷಭ ರಾಶಿಯವರೇ, ನಿಮಗೆ ಯಾವುದೇ ತರಹವಾದ ಅಪಘಾತಗಳು ಆಗಿವೆ ಎಂದು ವಾರ್ತೆಗಳನ್ನು ಕೇಳಲು ಕೂಡ ನಮ್ಮಿಂದ ಸಾಧ್ಯವಿಲ್ಲ. ಕಾರಣ ಎಲ್ಲರೂ ಉತ್ತಮವಾಗಿರಬೇಕು. ಹೀಗಾಗಿ ತಪ್ಪದೇ ನೀವು ಸ್ವಾಮಿಗೆ ನಮಸ್ಕಾರವನ್ನು ಸಲ್ಲಿಸಿ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಮನೆಗೆ ಬನ್ನಿ ಎಂದು ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ! ನಾನಾ ತರಹವಾದಂತಹ ಲಾಭಾಂಶಗಳೇ. ಪ್ರತಿ ಕಾರ್ಯದಲ್ಲಿಯೂ ಕೂಡ ಲಾಭ ಲಾಭ ಲಾಭ. ಏನು ಬಂದ ಲಾಭವೆಲ್ಲವೂ ತೆಗೆದುಕೊಂಡು ಹೋಗಿ ಬ್ಯಾಂಕಿನಲ್ಲಿ ಇಡುತ್ತೀರಾ? ಇಡಿ, ಬೇಡ ಎಂದು ನಾನು ಹೇಳುವುದಿಲ್ಲ. ಆದರೆ ಅನೇಕ ಜನರು ಕಷ್ಟದಲ್ಲಿ ಇದ್ದಾರೆ ಕಣ್ರಿ. ನಾನಾ ಜನರು ಒಂದೊಪ್ಪತ್ತು ಊಟಕ್ಕೆ ಕೂಡ ಗತಿ ಇಲ್ಲದಂತೆ ಇದ್ದಾರೆ. ಅಂತವರಿಗೆ ಏನಾದರೂ ಸ್ವಲ್ಪ ದಾನ ಧರ್ಮಾದಿಗಳನ್ನು ಮಾಡಿ, ದಾನ ಧರ್ಮಾದಿಗಳನ್ನು ಮಾಡಿದರೆ ನಾನು ಯಾರಿಗೋ ಕೊಟ್ಟಿದ್ದೇನೆ ಎಂದು ಭಾವನೆ ಬೇಡ. ಭಗವಂತ ನೀನು ಕೊಟ್ಟಂತಹ ಪದಾರ್ಥವನ್ನು ನಿನಗೇ ಅರ್ಪಣೆ ಮಾಡುತ್ತಾ ಇದ್ದೇನೆ ಎನ್ನುವಂತಹ ಭಾವನೆ ನಮ್ಮಲ್ಲಿ ಬರಬೇಕು. ಯಥಾಶಕ್ತಿ ಎಂದು ಹೇಳುತ್ತಾರೆ. ಯಥಾಶಕ್ತಿ ನಾವು ದಾನವನ್ನು ಮಾಡಬೇಕು ಎಂದು. ಭಗವಂತ ಬೇಕಾದಷ್ಟು ಕೊಟ್ಟಿರ್ತಾರೆ, ಆದರೆ ಅದರಲ್ಲಿ ಕಂಜೂಸ್ತನ ಮಾಡುವುದು. ಯಾರಿಗಾದರೂ ಏನಾದರೂ ಒಂದು ಪೂಜೆಯ ಪುರಸ್ಕಾರ ಮಾಡುತ್ತಾ ಇದ್ದಾರೆ ಎಂದರೆ ಅಲ್ಲಿ ಕಂಜೂಸ್ತನ ಮಾಡುವುದು. ಭಗವಂತ ಕೊಟ್ಟಿದ್ದಾನೆ ಸ್ವಾಮಿ, ಅವನು ಏನು ಕೇಳುತ್ತಾ ಇಲ್ಲ ಎಂದರೆ ಅವನಿಗೆ ಏನೋ ಒಂದಿಷ್ಟು ಚಿಲ್ಲರ ಕಾಸು ಕೈಯಲ್ಲಿ ಇಟ್ಟು ಕಳಿಸಿದೆ ಎಂದರೆ ಇದಕ್ಕೆ ಏನಾದರೂ ಅರ್ಥವಿದೆಯಾ? ಆ ಮಾಡಿದಂತಹ ಪೂಜೆಗೆ ಪ್ರತಿಫಲ ದೊರೆಯುತ್ತದಾ? ದೊರೆಯುವುದಿಲ್ಲ. ಯಥಾಶಕ್ತಿ ಎಂದು ಹೇಳಿದ್ದಾರೆ. ಯಥಾಶಕ್ತಿಯಾಗಿ ಉದಾರತ್ವದಿಂದ ಕೊಡಬೇಕು. ಆ ಪ್ರಕಾರವಾಗಿ ಕೊಟ್ಟಾಗ ಭಗವಂತ ಮತ್ತಷ್ಟು ಕೊಡುತ್ತಾನೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ. ಆದರೆ ಇಲ್ಲಿ ಮಿಥುನ ರಾಶಿಯವರೇ, ನಿಮಗೆ ವಿಶೇಷವಾದಂತಹ ಧನಾಗಮನ ಆಗುತ್ತದೆ. ಆದರೆ ಮತ್ತೊಬ್ಬರಿಗೆ ಸಹಾಯವನ್ನು ಮಾಡಿ ಈ ಪ್ರಕಾರವಾಗಿ ಲಾಭವನ್ನು ಬಂದು ಮನೆಯಲ್ಲಿ ಸಂತೋಷದಿಂದ ಇರುತ್ತೀರಿ. ಅಂತಹ ಸಂದರ್ಭದಲ್ಲಿ ಬಂಧು ಬಳಗದವರು ಬಂದು ಮತ್ತಷ್ಟು ಉಲ್ಲಾಸವನ್ನು ತುಂಬುತ್ತಾರೆ. ಯಾಕೆ ತುಂಬುವುದಿಲ್ಲ? ಹಣವಿದ್ದರೆ ಎಲ್ಲರೂ ಬರುತ್ತಾರೆ ಕಣರಿ. ಜನ ಜನ ಎಂದು ಸದ್ದಡಿ ಮಾಡು, ಹೆಣವು ಬಾಯ್ ಬಾಯ್ ಬಿಡುವುದು ನೋಡು. ಯಾತಕ್ಕೆ ಹೇಳಿದ್ದಾರೆ? ಇದೇ ಹಣ ಇದ್ದರೆ ಎಲ್ಲ ನೆಂಟರು ಬಂಟರಾಗಿ ಬಂದು ಬಾಗಲ ಕಾಯುತ್ತಾರೆ. ಅದೇ ಉಂಟಾದ ತನು ತಪ್ಪಿ ಬಡತನ ಬಂದರೆ ಒಂಟೆ ಹಾಗೆ ಕತ್ತನ್ನು ಮೇಲಕ್ಕೆ ಎತ್ತುವರು ಬಹುಶಃ. ಹೀಗಾಗಿ ಬಂದಿದೆ ಎಂದರೆ ಸಜ್ಜನರಿಗೆ ಯಾರು ನಿಜವಾಗಿಯೂ ಕಷ್ಟದಲ್ಲಿ ಇದ್ದಾರೋ ಅಂತವರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅದು ಭಗವಂತನ ಬಳಿ ಇರತಕ್ಕಂತಹ ಉಳಿತಾಯ ಖಾತೆಯಲ್ಲಿ ಜಮಾ ಆಗುತ್ತದೆ. ಇದು ಸತ್ಯವಾದಂತಹ ಮಾತು. ಎಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಪ್ರಿಯ ವೀಕ್ಷಕ ಬಂಧುಗಳೇ, ನನ್ನ ಮಾತುಗಳು ಕಠೋರವಾಗಿ ಇರಬಹುದು, ಆದರೆ ಸ್ವಲ್ಪ ತಾಳ್ಮೆಯಿಂದ ನಾನು ಆಡಿದಂತಹ ಮಾತುಗಳನ್ನು ಯೋಚಿಸಿದಾಗ ತಮಗೆ ಅರ್ಥವಾಗುತ್ತದೆ. ಯಾಕೆ ಅಂದರೆ ಎಲ್ಲರೂ ಕೂಡ ಉತ್ತಮವಾದಂತಹ ಸನ್ಮಾರ್ಗದಲ್ಲಿ ನಾವು ತೆರಳಬೇಕು ಎನ್ನುವಂತಹ ಸದುದ್ದೇಶದಿಂದ ನಾನು ಹೇಳಬೇಕು ಅಷ್ಟೇ ಹೊರತುಪಡಿಸಿ ಯಾರೋ ಮತ್ತೊಬ್ಬರ ಮೇಲೆ ಸಿಟ್ಟು ಅಲ್ಲ. ಕಾರಣ ಕಠೋರವಾಗಿ ನಿಷ್ಠೂರವಾದಿಗಳು ಯಾರು ಇರುತ್ತಾರೋ ಇಡೀ ಜಗತ್ತಿನಲ್ಲಿ ಅವರ ಮಾತುಗಳು ಸತ್ಯವಿರುತ್ತವೆ. ಆದರೆ ಕೆಲವೊಬ್ಬರು ಮಾತಿಗೆ ಮುಂದೆ ಒಂದು ನಗು, ಮಾತಿಗೆ ಹಿಂದೆ ಒಂದು ನಗು, ಈ ಪ್ರಕಾರವಾಗಿ ನಗುತ್ತಲೇ ಚೂರಿಯನ್ನು ಹಾಕುತ್ತಾರೆ. ಅಂತವರನ್ನು ನಂಬಬೇಡಿ. ಜೀವನದಲ್ಲಿ ಮೋಸ್ಟ್ ಡೇಂಜರಸ್ ಫೆಲೋಸ್ ಅಂದರೆ ಅಂತವರೇ. ಆ ಪ್ರಕಾರವಾಗಿ ಎಂದು ನಿಷ್ಠುರವಾದಿಗಳನ್ನು ನಂಬಿ ಅವರು ಕಾರಣ ನಮ್ಮ ತಪ್ಪುಗಳನ್ನು ನೇರವಾಗಿ ಹೇಳುತ್ತಾರೆ. ನೀನು ಇಂತಹ ತಪ್ಪನ್ನು ಮಾಡಿದ್ದೀ ಎಂದು. ಅಂತವರೇ ಸಜ್ಜನರು. ಅಂತವರ ಸಹವಾಸವನ್ನು ಮಾಡಿದರೆ ನಾವು ಕೂಡ ಉತ್ತಮವಾದಂತಹ ಮಾರ್ಗಕ್ಕೆ ತೆರಳುತ್ತೀವಿ ಅನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಸುಮ್ಮನೆ ನಕ್ಕಂತೆ ಮಾಡಿ, ನಮ್ಮ ತರಹನೇ ಮಾತಾಡಿದಂತೆ ಮಾಡಿ, ತಮ್ಮ ಮನ ಇಚ್ಛೆ ಬಂದಂತೆ ಮಾಡಿಕೊಳ್ಳುತ್ತಾ ನಮಗೆ ಚಾಕು ಚೂರಿಯನ್ನು ಹಾಕುತ್ತಾರೆ ಎಂದರೆ ಅವರು ಮಾನವರ
ಯೋಚನೆಯನ್ನು ಮಾಡಿ. ಮಾನವರ ಅಂತವರು ಬೇಕಾ? ಬೇಡ ಬೇಡ. ನಾವು ಅಂತವರ ಸಹವಾಸವೇ ಬೇಡ. ನಾವು ಏನಿದ್ದರೂ ಭಗವಂತನ ಮೊರೆ ಹೋಗೋಣ, ಭಗವಂತನನ್ನು ನಂಬೋಣ, ಭಗವಂತನ ಪಾದವನ್ನು ಹಿಡಿಯೋಣ, ಗುರುಗಳ ಪಾದವನ್ನು ಹಿಡಿಯೋಣ. ಒಂದಿಷ್ಟು ಪುಣ್ಯವಾದರೂ ಬರುತ್ತದೆ. ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು ಮತ್ತು ನಷ್ಟ ನಷ್ಟ ನಷ್ಟ. ಏನೇ ಮಾಡಲು ಹೋದರೆ ಕೂಡ ನಷ್ಟಕ್ಕೆ ಗುರಿಯಾಗುತ್ತೀರಿ. ಹೀಗಾಗಿ ನೀವು ಕೂಡ ಲಕ್ಷ್ಮೀ ಸಮೇತಸ್ಯ ನೃಸಿಂಹಸ್ವಾಮಿಯ ಭಾವಚಿತ್ರದ ಮುಂದೆ ನಿಂತು ಅಥವಾ ಕಾರ್ತಿಕೇಯನ ಭಾವಚಿತ್ರದ ಮುಂದೆ ನಿಂತು ಭಕ್ತಿ ಪರವಶರಾಗಿ ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಹೋಗಿ ಬನ್ನಿ. ಶುಭವಾಗಲಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ! ನೀವು ಪಾಲ್ಗೊಳ್ಳುವಂತಹ ಪ್ರತಿ ಕಾರ್ಯಗಳಲ್ಲೂ ಕೂಡ ಶುಭ ಕಾರ್ಯಗಳೇ, ಹಾಗೂ ತಾವು ಕೇಳುವಂತಹ ಪ್ರತಿ ವಾರ್ತೆಗಳು ಶುಭ ವಾರ್ತೆಗಳೇ. ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೇಳತಕ್ಕಂತಹ ವಾರ್ತೆಗಳೆಲ್ಲವೂ ಕೂಡ ಶುಭ ವಾರ್ತೆಗಳಾಗೇ ಇರ್ತವೆ. ಅಂತಹ ಒಂದು ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಶುಭವಾಗಲಿ. ಏನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ, ಪ್ರಿಯ ಕನ್ಯಾ ರಾಶಿಯವರೇ, ನೀವು 4-6 ಜನಗಳ ಸಂಗಡ ಮಾತನಾಡುವಾಗ ಬಹು ಎಚ್ಚರದಿಂದ ಮಾತನಾಡಿ. ಕಾರಣ ಮಾನಹಾನಿ ಆಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. 4-6 ಜನ ನಿಮ್ಮನ್ನು ಗುಚ್ಚಿ ಗುಚ್ಚಿ ಮಾತನಾಡಿಸುತ್ತಾರೆ. ನೀನು ಮಾಡುವುದು ತಪ್ಪು, ನೀನು ಮಾತನಾಡಿದ್ದು ತಪ್ಪು. ಪ್ರತಿ ಒಂದು ಮೊಸರಲ್ಲಿ ಕಲ್ಲನ್ನು ಹುಡುಕುವಂತಹ ಜನಗಳೇ ನಿಮಗೆ ಎದುರಾಗುತ್ತಾರೆ. ಇದರ ಪರಿಹಾರಾರ್ಥವಾಗಿ ನೀವು ಮಾಡಬೇಕಾಗಿದ್ದು ಅದೇ ಲಕ್ಷ್ಮೀ ಸಮೇತಸ್ಯ ನೃಸಿಂಹಸ್ವಾಮಿಯ ಭಾವಚಿತ್ರದ ಮುಂದೆ ನಿಂತು ಭಕ್ತಿ ಪರವಶರಾಗಿ ನಮಸ್ಕಾರವನ್ನು ಸಲ್ಲಿಸಿ. ಆಗ ವಿಶೇಷವಾದಂತಹ ತೇಜಸ್ಸನ್ನು ನಿಮ್ಮ ಮುಖದಲ್ಲಿ ಕೊಡುತ್ತಾರೆ. ಯಾರು ನಿಮ್ಮ ಮಾನಹಾನಿಯನ್ನು ಮಾಡುತ್ತಾರೆ, ಮಾಡುವಂತಹ ಶಕ್ತಿವಂತರು ಅವರಾಗುತ್ತಾರಾ? ಸಾಧ್ಯನೇ ಇಲ್ಲ. ಕಾರಣ ಅಭಯಸ್ಥವನ್ನು ಸ್ವಾಮಿ ತೋರುತ್ತಾರೆ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ, ಕಲಹಗಳು ಯಾರಿಂದ? ಬಂಧು ಬಳಗದವರಿಂದನೇ. ಬಂಧು ಬಳಗದವರಿಂದನೇ ನಾನಾ ತರಹವಾದಂತಹ ಕಲಹಗಳು ಉತ್ಪನ್ನವಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಹೀಗಾಗಿ ಆದಷ್ಟು ಮೌನವ್ರತವನ್ನು ಆಚರಣೆಯನ್ನು ಮಾಡಿ. ಅಯ್ಯೋ, ಅದೆಲ್ಲ ಮಾಡ್ಲಿಕ್ಕೆ ಎಲ್ಲಾಗುತ್ತೆ ಕಣ್ರಿ ಮೌನವ್ರತ ಎಂದು ಕೇಳುತ್ತೀರಿ. ಹಾಗಾದರೆ ಒಂದು ಕೆಲಸವನ್ನು ಮಾಡಿ. ಅದೇ ಲಕ್ಷ್ಮೀ ಸಮೇತಸ್ಯ ನೃಸಿಂಹಸ್ವಾಮಿಗೆ ಭಕ್ತಿ ಪರವಶರಾಗಿ ನಮಸ್ಕಾರವನ್ನು ಸಲ್ಲಿಸಿದ್ದೇ ಆದರೆ ಯಾರು ಕಣ್ರಿ ಜಗಳ ಮಾಡಲು ಸಿದ್ಧರಾಗಿ ಬರುತ್ತಾರೆ? ಸ್ವಾಮಿಯು ಸುಮ್ಮನೆ ಇರುತ್ತಾನ? ಕಠೋರವಾದಂತಹ ಉಗುರುಗಳಿಂದ ಹಿರಣ್ಯಕಶ್ಯಪನನ್ನು ಯಾವ ವಿಧವಾಗಿ ಚಂಡಾಡಿದನೋ ಅದೇ ಪ್ರಕಾರವಾಗಿ ನಿಮ್ಮ ಸಂಗಡ ಜಗಳ ಮಾಡುವಂತಹ ವ್ಯಕ್ತಿಗಳನ್ನು ಅವರ ನಖಗಳಿಂದ ಕಿತ್ತಿ ಬಿಸಾಕುತ್ತಾರೆ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ, ಭಯದ ವಾತಾವರಣ. ಏನಾಗುತ್ತದೋ ಏನಾಗುತ್ತೆ ಕಣ್ರಿ ಹಣೆ ಬರಹ. ಭಗವಂತ ಈ ಪ್ರಕಾರವಾಗಿ ಆಗಬೇಕು ಎಂದು ಏನು ಬರೆದಿರ್ತಾನೋ ಅದೇ ಪ್ರಕಾರವಾಗಿ ಆಗುತ್ತದೆ. ಅದಕ್ಕೆ ಚಿಂತೆಯನ್ನು ಯಾತಕ್ಕೆ ಮಾಡಬೇಕು? ಭಯ ಯಾತಕ್ಕೆ ಪಡಬೇಕು? ಭಯ ಪಡಬೇಕಾದಂತಹ ಅವಶ್ಯಕತೆಯೇ ಇಲ್ಲ. ನಾವು ಎಷ್ಟು ಭಯಪಡುತ್ತಾ ಮೂಲೆಗೆ ಕೂಡುತ್ತೀವೋ ಅಷ್ಟೇ ಭಯಪಡಿಸುವಂತಹ ಜನಗಳು ಉತ್ಪನ್ನವಾಗುತ್ತಾರೆ. ಇದು ಸತ್ಯದ ಮಾತು. ಹೀಗಾಗಿ ಎಂದಿಗೂ ಬೇಡ. ಕಾರಣ ನಾವು ಭಗವಂತನ ದಾಸರು, ಗುರುಗಳ ಗುಲಾಮರು. ನಮಗೆ ಯಾತಕ್ಕೆ ಭಯ? ಭಯ ಎನ್ನುವುದು ಲವಲೇಶವಷ್ಟಾದರೂ ಇದ್ದರೂ ಕಿತ್ತಿ ಆಚರಿಸಿರಿ. ಬೇಡ, ನಮಗೆ ಯಾತಕ್ಕೆ ಭಯ? ಅಂತಹ ಭಯದಿಂದ ಮುಕ್ತರಾಗಬೇಕಾದರೆ ನೀವು ಮಾಡಬೇಕಾಗಿದ್ದು ಲಕ್ಷ್ಮೀ ಸಮೇತಸ್ಯ ನೃಸಿಂಹಸ್ವಾಮಿಯ ಭಾವಚಿತ್ರದ ಮುಂದೆ ನಿಂತು ಭಕ್ತಿ ಪರವಶರಾಗಿ ನಮಸ್ಕಾರವನ್ನು ಸಲ್ಲಿಸಿದ್ದೇ ಆದರೆ ಸ್ವಾಮಿ ವಿಶೇಷವಾದಂತಹ ತೇಜಸ್ಸನ್ನು ನಿಮ್ಮ ಮುಖದಲ್ಲಿ ಕೊಡುತ್ತಾರೆ. ಇದರಲ್ಲಿ ಸಂದೇಹನೇ ಇಲ್ಲ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಅನಾರೋಗ್ಯ ಎಂದೊಡನೆ ಮತ್ತು ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡಬೇಡಿ. ಏನೋ ಸಣ್ಣ ಪುಟ್ಟ ಅನಾರೋಗ್ಯ ಪೀಡಿತರ ಆಗಬಹುದು,
ಆದರೆ ಅದಕ್ಕೆ ಮೊದಲಾಗಿ ಹೇಳ್ತಾ ಇದೆ, ಇದೇ ಲಕ್ಷ್ಮೀ ನರಸಿಂಹಸ್ವಾಮಿಯ ಭಾವಚಿತ್ರದ ಮುಂದೆ ನಿಂತು ಅಥವಾ ಕಾರ್ತಿಕೇಯನಿಗೆ ನಮಸ್ಕಾರವನ್ನು ಸಲ್ಲಿಸಿದರೆ ಸಾಕು, ಆ ಅನಾರೋಗ್ಯ ಎನ್ನುವುದು ಓಡಿ ಹೋಗಿ ಆರೋಗ್ಯ ಎನ್ನುವಂತ ಅಕ್ಷರಗಳು ಹತ್ತಿರದಲ್ಲಿ ಬರುತ್ತವೆ. ಇದರಲ್ಲಿ ಸಂದೇಹವೇ ಇಲ್ಲ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ, ತಾವು ಕೇಳುವಂತ ಪ್ರತಿ ವಾರ್ತೆಗಳು ಶುಭ ವಾರ್ತೆಗಳ ಕಣ್ರಿ. ಮತ್ತು ಅನೇಕ ತರವಾದಂತಹ ಲಾಭಾಂಶಗಳೇ, ಎಲ್ಲೇ ಹೋದರೂ ಕೂಡ ಲಾಭ ಲಾಭ ಲಾಭ. ಇಂತಹ ಒಂದು ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಸದ್ವಿನಿಯೋಗ ಅಂದರೆ ಅರ್ಥವೇನು? ಯಾರಾದರೂ ಕಷ್ಟದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಏನಾದರೂ ದಾನ ಧರ್ಮಾದಿಗಳನ್ನು ಮಾಡಿದಾಗ ಜನ್ಮ ಸಾರ್ಥಕವಾಗುತ್ತದೆ. ಅವನಿಗೆ ಕೊಟ್ಟು ನನಗೇನು ಬರುತ್ತೆ? ಕೆಲವು ಜನದ ಮನಸ್ತತ್ವ, ಅವನಿಗೆ ಕೊಟ್ಟು ನನಗೇನು ಬರುತ್ತೆ? ನಿನಗೇನು ಬರಬೇಕಾಗಿದೆ? ಬರೋದು ಬಂದಿದೆ ತಾನೇ, ಭಗವಂತ ಕೊಟ್ಟಿದ್ದಾನೆ, ಬೇರೆ ಯಾರೋ ಕೊಟ್ಟಿದ್ದಲ್ಲ. ಭಗವಂತ ತಾನಾಗಿ ತಾನು ಬಂದು ಕೈಯಲ್ಲಿ ಇಡುವುದಿಲ್ಲ, ಮತ್ತೊಬ್ಬರನ್ನು ಕಳಿಸುತ್ತಾನೆ, ಸೃಷ್ಟಿ ಮಾಡಿರುತ್ತಾನೆ. ನೀನು ಹೋಗಿ ಅವನಿಗೆ ಇದನ್ನು ಕೊಟ್ಟು ಬಾ ಎಂದು ಅವನು ಕೊಟ್ಟಂತೆ ನೀವು ಕಾಣಬಹುದು. ಆದರೆ ಅದು ಎಲ್ಲಿಂದ ಬಂದಿದ್ದು? ಮೂಲತಃ ಭಗವಂತನಿಂದಲೇ ಬಂದಿದ್ದು. ಹೀಗಾಗಿ ಭಗವಂತ ಕೊಟ್ಟಂತಹ ಪದಾರ್ಥವನ್ನು ಭಗವಂತನ ರೂಪಧಾರಣೆಯಾದಂತಹ ಯಾರೋ ಕಷ್ಟದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅವನಲ್ಲೇ ಭಗವಂತನನ್ನು ಕಂಡು ನಾವು ದಾನವನ್ನಾಗಿ ಕೊಟ್ಟರೆ ಮತ್ತು ನಮ್ಮ ಉಳಿತಾಯ ಖಾತೆಯಲ್ಲೇ ಜಮಾ ಆಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಅದು ನಮ್ಮ ಆಪತ್ಕಾಲದಲ್ಲಿ ಮತ್ತು ಪುನಃ ಬರುತ್ತೆ. ಸರ್ವೇ ಸಾಧಾರಣವಾದಂತಹ ನಮ್ಮ ಈ ಉಳಿತಾಯ ಖಾತೆಯ ATM ಕಾರ್ಡು ಒಂದೊಂದು ಸಲ ಕೆಲಸ ಮಾಡುವುದಿಲ್ಲ ಕಣ್ರಿ. ಒಂದೊಂದು ಬಾರಿ ನೀವು ಹೋಗಿದ್ದೀರಿ ಅಂದ್ರೆ ಆ ATM ನಲ್ಲಿ ಹಣ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಅಥವಾ ಇನ್ನೊಂದಾಯ್ತು ಮಗದೊಂದಾಯ್ತು, ಅನೇಕ ಜನರು ಅನೇಕ ವಿಧವಾಗಿ ಹೇಳ್ತಾ ಇರ್ತಾರೆ. ಆದರೆ ಭಗವಂತನ ಬಳಿ ಇರತಕ್ಕಂತ ಖಾತೆ ಅಂತ ಇಂಥ ಖಾತೆ ಅಲ್ಲ. ಆ ATM ಕಾರ್ಡ್ ಹಿಡಿದುಕೊಂಡು ಹೋಗಿದ್ದೇವೆ ಎಂದರೆ ತಕ್ಷಣವೇ ನಿಮಗೆ ಏನು ಬೇಕೋ ಅದು ಕೊಡುತ್ತದೆ. ಇಲ್ಲಿ ಕೇವಲ ಹಣ ಮಾತ್ರ ಬರುತ್ತದೆ. ಆದರೆ ಅಲ್ಲಿ ಏನು ಬೇಕು ಅವೆಲ್ಲವೂ ಕೂಡ ಬರ್ತವೆ ಆ ATM ನಲ್ಲಿ. ಹೀಗಾಗಿ ಅಂತಹ ATM ಬೇಕಾ, ಈ ATM ಬೇಕಾ? ತಾವೇ ಯೋಚನೆಯನ್ನು ಮಾಡಿಕೊಳ್ಳಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ, ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸುತ್ತೀರಿ. ಇದರಿಂದ ನೆಮ್ಮದಿ, ಸಂತೋಷ, ಉಲ್ಲಾಸ ಉಕ್ಕೇರಿ ಮನೆಯಲ್ಲಿ ಹಬ್ಬದ ವಾತಾವರಣವನ್ನೇ ನಿರ್ಮಾಣ ಮಾಡಿಕೊಳ್ಳತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಇದು ಕುಂಭರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ನಾನಾ ತರಹವಾದಂತಹ ಕಲಹಗಳು ಉತ್ಪನ್ನವಾಗುತ್ತವೆ. ನೀವು ಸುಮ್ಮನೆ ಇದ್ದರೆ ಕೂಡ ಕಲಹಗಳು ಎದುರಾಗುತ್ತವೆ. ಹೀಗಾಗಿ ಇಂತಹ ಕಲಹಗಳಿಂದ ಪಾರಾಗಬೇಕಾದರೆ ನೀವು ಕೂಡ ಲಕ್ಷ್ಮೀ ಸಮೇತಸ್ಯ ನೃಸಿಂಹಸ್ವಾಮಿಯ ಭಾವಚಿತ್ರದ ಮುಂದೆ ನಿಂತು ಭಕ್ತಿ ಪರವಶರಾಗಿ ನಮಸ್ಕಾರವನ್ನು ಸಲ್ಲಿಸಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ನಾವೆಲ್ಲರೂ ಕೂಡ ಒಂದು ಗುರುಗಳಿಗೆ ಮತ್ತು ಭಗವಂತನಿಗೆ ಗುಲಾಮರಾಗೋಣ, ದಾಸರಾಗೋಣ, ಭಗವಂತನ ಸದಾ ಚಿಂತಕರಾಗೋಣ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸುವ ಮುನ್ನ ಅದೇ ಭಗವಂತನ ಪಾದದಲ್ಲಿ ಬಿಡುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರಗಳು.